ಸರ್ಕಾರ ನಿನ್ನ ಆದೇಶನ ಹೊರಡಿಸಿದೆ. ಆ ಆದೇಶವನ್ನ ನಾವು ಒಪ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಮಾತನ್ನು ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ದೇವೆ. ಎಲ್ಲ ಕಾರ್ಮಿಕ ಮುಂದೆ ಹೇಳಿದ್ದೇವೆ. ಇವತ್ತು ಆಡಳಿತ ವರ್ಗಕ್ಕೂ ಸರ್ಕಾರಕ್ಕೂ ಅದನ್ನ ನಾವು ನಿವೇದನೆ ಎಲ್ಲ ಮಾಡ್ಕೊಂಡಿದ್ದೇವೆ, ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತೇಳಿ. ನಮ್ಮ ಈ ಬೇಡಿಕೆ ಏನಿದೆ, ನಮ್ಮ ವ್ಯವಸಾಯ ದೇಶದಲ್ಲೇ ಬಂದು ಅವರು ಕಾರ್ಮಿಕನ ಉದ್ದೇಶ ಏನು ಮಾತಾಡಿದ್ದಾರೆ ಅಂದ್ರೆ, ಕೆಲವು ಒಂದು ಏನು ಆದೇಶ ಕೊಟ್ಟು ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡಿ ಕರಿತೀವಿ ಅಂತ ಹೇಳಿದ್ದಾರೆ. 38 ತಿಂಗಳ ವೇತನ ಬಾಕಿಗೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ಹಿಂದೆ ತೆಗೆದುಕೊಳ್ಳೋ ಸಾಧ್ಯತೆ ಇಲ್ಲ. ಮತ್ತು 1/1/24 ಏನು ಬೇಡಿಕೆ ಇದೆ ಅದನ್ನು ಕೂಡ ಅದನ್ನ ನಾವು ವಾಪಸ್ ತಗೊಳ್ಳಿಕ್ಕೆ ತಯಾರಿಲ್ಲ, ಅದು ಮಾಡಲೇಬೇಕಾದ ಒತ್ತಾಯವನ್ನ ಮಾಡಿದ್ದೇವೆ. ವ್ಯವಸಾಯ ಉದ್ದೇಶಗಳು ಅದ್ರ ಬಗ್ಗೆ ನಾವು ಕೂಡಲೇ ಸಾರಿಗೆ ಜೊತೆ ಮಾತನಾಡಿ ಆದಷ್ಟು ಬೇಗ ನಮ್ಮ ಮೀಟಿಂಗ್ ಅನ್ನ ಕರೆದು ಅದನ್ನ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಮತ್ತೆ ಹೇಳಿದ್ದಾರೆ. ಅವ್ರು ಆ ಒಂದು ಕೊಟ್ಟ ಒಂದು ಸೌಜನ್ಯದ ರೀತಿಯಿಂದ ಮತ್ತು ಏಕಾಏಕಿ ನಾವು ಮುಷ್ಕರ ಮಾಡ್ತೀವಿ ನಾವೇನು ನಿರ್ದೇಶನ ಕೊಟ್ಟಿರಲಿಲ್ಲ. ಇವತ್ತು ಇದ್ದಿದ್ದೆ ಬೆಂಗಳೂರು ಜಿಲ್ಲಾ ಮತ್ತು ಒಂದಿನ ಸಮಾವೇಶ ಅಂತ ಹೇಳಿದ್ವಿ. ಅವತ್ತು ನಾವು ಸರ್ಕಾರದ ಪ್ರತಿಕ್ರಿಯೆಯನ್ನ ನೋಡಿ ನಾವು ಸಂಜೆ 4 ಗಂಟೆಗೆ ನಾವೊಂದು ಇದನ್ನ ಪತ್ರಿಕಾಗೋಷ್ಠಿ ಕರೆದು ಇದ್ದಂತ ಹೇಳಿದ್ವಿ. ಇವತ್ತು ಎಲ್ಲ ಒಂದು ಆಗುವಗಳನ್ನು ನೋಡಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಕಾರ್ಮಿಕ ದೃಷ್ಟಿಯಿಂದ ಮತ್ತು ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟು ಅವರನ್ನ ಪರೀಕ್ಷೆ ಮಾಡುವ ಕಾರಣದಿಂದ ನಾವು ಅದನ್ನ ಅವರಿಗೆ 2 ಮಾರ್ಚ್ವರೆಗೆ ಒಂದು 10 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೇವೆ. ಅಷ್ಟರೊಳಗೆ ಕರೆದು ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನ ಅವರು ಈಡೇರಿಸಿದ ಪಕ್ಷದಲ್ಲಿ ಸರ್ಕಾರಕ್ಕೂ ಒಳ್ಳೇದು, ಸಾರ್ವಜನಿಕ ಒಳ್ಳೇದು, ಕಾರ್ಮಿಕಕ್ಕೂ ಒಳ್ಳೇದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ. ಅವರ ಮಾತುಕತೆ ಮಾಡದೇ ಇರಲಿ, ಮಾಡಿದ್ರು ಕೂಡ ನಮ್ಮ ಬೇಡಿಕೆ ನಾವು ಈಡೇರಿಸೋ ಪಕ್ಷದಲ್ಲಿ ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಅದು ಕೇವಲ ಊಹಾಪೋಹ ಮತ್ತು ಅದು ಮಾಧ್ಯಮದವರು ಅವರ ಹುಟ್ಟಾಕಿಕೊಂಡಂತ ಒಂದು ವಿಷಯ. ಅದು ನಾವೆಲ್ಲ ಜಂಟಿ ಕ್ರಿಯಾ ಸಮಿತಿಯಿಂದ ಯಾವತ್ತೂ ಕೂಡ ನಾಳೆನೆ ಮುಷ್ಕರ ಮಾಡ್ತೀವಿ ಮಾತನ್ನ ನಾವು ಎಲ್ಲೂ ಹೇಳಿಲ್ಲ. ನಾನಂತೂ ಎಲ್ಲೂ ಹೇಳಿಲ್ಲ. ನಾಳೆ ಅಂದ್ರೆ ನಮ್ದು ನಾಳೆ ಸಮಾವೇಶದ ನಂತರ ಕಾರ್ಮಿಕರ ಪ್ರತಿಕ್ರಿಯೆ, ಕಾರ್ಮಿಕರ ಅವರ ಅಭಿಪ್ರಾಯಗಳನ್ನ ನಾವು ಬರ್ತೀವಿ ಅಂತ ಹೇಳಿ ಅಷ್ಟೇ. ಇವತ್ತು ಸರ್ಕಾರ ಮುಂದೆ ಬಂದಿರೋರು, ನಾವಂತೂ ಹಿಂದೆ ಸರಿದಿಲ್ಲ, ನಾವು ಹಿಂದೆ ಸರಿದಿಲ್ಲ. ಸರ್ಕಾರ ಇವತ್ತು ನಾವು 1/24 ರೂಪಾಯಿನ ಮೊದಲನೇ ಮೀಟಿಂಗ್ ಮುಖ್ಯಮಂತ್ರಿಗಳು 1/3/27 ಅಂದ್ರು, ನಂತರ 1/4/26 ಅಂದ್ರು, ನಿನ್ನೆ ಆದೇಶ 1/4/25 ಬಂದಿದ್ದಾರೆ. ಸರ್ಕಾರ ಅವರು ಒಂದೊಂದು ಮೆಟ್ಲು ಇರಿದ ಪಕ್ಷದಿಂದ ಅವರು ಕೂಡ ನಮ್ಮೊಂದು ಆಶಾಭಾವನೆ ಮತ್ತು ಅದು 1/24 ಬರ್ಬೋದು ಒಂದು ಆಶಾಭಾವನೆ ಇದೆ. ಇವತ್ತು 14 ತಿಂಗಳು 14 ಹೆಚ್ಚಿಗೆ ಕೊಡೋದಿಲ್ಲ ಅನ್ನೋ ಸ್ಪಷ್ಟವಾಗಿರುವಂತಹ ಮುಖ್ಯಮಂತ್ರಿಗಳು ಇವತ್ತು 26 ತಿಂಗಳು ಕೊಟ್ಟು ಅಂತ ಹೇಳಿದ್ದಾರೆ. ಇವತ್ತು ಮಾನ್ಯ ವಸ್ತಾರು ರಿಟೈರ್ಡ್ ಎಂಪ್ಲಾಯೀಸ್ ಕೂಡ 20 ರಿಟೈರ್ಡ್ ಎಂಪ್ಲಾಯೀಸ್ ಕೂಡ ಅದಕ್ಕೇನೋ ಒಂದು ಸೂಕ್ತವಾದ ಒಂದು ತೀರ್ಮಾನ ತೆಗೆದುಕೊಂಡು ಮಾತನ್ನು ಹೇಳಿದ್ದಾರೆ. ಅವರ ಭರವಸೆ ಮೇರೆ ಇವತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಏಕಾಏಕಿ ಮುಷ್ಕರ ಮಾಡೋದು ಕೂಡ ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಳ್ಳೆ ನಿರ್ಧಾರ ಅಲ್ಲ ಅಂತ ಮಾತನಾಡಿ ಇವತ್ತು ಸರ್ಕಾರ ಕೂಡ ಒಂದು 10 ದಿನಗಳ ಕಾಲ ಗಡುವನ್ನು ಕೊಟ್ಟಿದೆ. ಆ ಗಡುವಿನೊಳಗೆ ಅವರು ಸೂಕ್ತ ನಿರ್ಧಾರ ತೆಗೆದುಕೊಂಡು ಜಂಟಿ ಜೊತೆ ಮಾತುಕತೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದ್ರೆ ಸರ್ಕಾರಕ್ಕೂ ಒಳ್ಳೇದು, ಕಾರ್ಮಿಕರಿಗೂ ಒಳ್ಳೇದು, ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ. 2ನೇ ತಾರೀಕು ಒಳಗೆ ಮಾತುಕತೆ ಮಾಡದೆ ನಿರ್ಧಾರಕ್ಕೆ ಬರದೆ ಹೋದ್ರೆ ಮುಂದಿನ ಆ ಸರ್ಕಾರ ಮಾತ್ರ ಇರಲಿಲ್ಲ. ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನಾಯಕರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ ಮುಷ್ಕರ ಮಾಡೋದು ನಾವು ಬರೀ ಅವರಿಗೆ ಟ್ರಿಗರ್ ಅಷ್ಟೇ. ನಾವು ಹಾಗಿದ್ದ ಗುಂಡ ಆರಿಸೋದು ಅವ್ರಿಗೆ ನಾವು ಬರೀ ಟ್ರಿಗರ್ ಇಟ್ಕೊಂಡಿರ್ತೀವಿ ಅಷ್ಟೇ. ಮುಷ್ಕರನ ಮಾಡೋದು ಕಾರ್ಮಿಕರಿಗೆ ಬಿಟ್ಟಂತ ವಿಷಯ. ಅದು ಕಾರ್ಮಿಕರ ತೀರ್ಮಾನ ಇರುತ್ತೆ, ಆ ತೀರ್ಮಾನಕ್ಕೆ ಭದ್ರಾಗಿರೋದು ಜಂಟಿ ಕ್ರಿಯಾ ಸಮಿತಿ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಜಂಟಿ ಕ್ರಿಯಾ ಸಮಿತಿ ನಿಮ್ಮನ್ನು ಇರುತ್ತೆ, ನೀವು ಕೂಡ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇರಿ. ಕಡಾಖಂಡಿತವಾಗಿ ನೀವು ಏನು ನಮ್ಮ ಬೆಳಗ್ಗೆ ಸಮಸ್ಯೆ ಏನಾದರೂ ಹೇಳ್ತಾರೆ ಅಂತ ಕಾರ್ಮಿಕ ಮುಖಂಡರುಗಳು ಹೋದರೆ ಡಿಪೋ ಒಳಗಡೆಗೆ ಬುಟ್ಗಳಿದ್ರೆ ಫಸ್ಟೇ ಇವರೇ ಪೊಲೀಸ್ ರಿಸರ್ವ್ ಅಂತಂದು ಇಟ್ಕೊಬಿಟ್ಟಿರ್ತಾರೆ. ಯಾರಾದರೂ ಕಾರ್ಮಿಕರು ಈ ಡಿಪೋದಲ್ಲಿ ಬಸ್ಗಳು ಸರಿ ಇಲ್ಲ, ನಮಗೆ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು CSO ಸೆಕ್ಯೂರಿಟಿ ಭದ್ರತಾ ಆಫೀಸರು ಶಿವಪ್ರಕಾಶ್ ಅಂತಿದ್ದಾರೆ. ಅವರು ಇದನ್ನು ಪ್ರಮುಖವಾಗಿ ವಹಿಸ್ಕೊತಿದ್ದಾರೆ. ಯಾಕಂದರೆ BMTC ಡಿಪೋಗಳ ಯಾರೂ ಸಂಘಟನೆಯರು ಹೋಗಂಗಿಲ್ಲ, ಸಂಘಟನೆಯರು ಕೇಳಂಗಿಲ್ಲ. ಆ ಲೆವೆಲಿಗೆ ಸರ್ಕಾರ ನಡ್ಕೊತಾ ಇದೆ. ಒಂದು ಮೇಡಮ್, ಯಾಕೆ ಅಂತಂದರೆ ಇವತ್ತು ಡ್ರೈವರ್ ಎಲೆಕ್ಟ್ರಿಕಲ್ ಗಾಡಿಗಳು ಬರ್ತಾ ಇರ್ತಕ್ಕಂಥದ್ರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂತಂದರೆ ಎಲೆಕ್ಟ್ರಿಕಲ್ ಬಸ್ಸನ್ನು ತಗೊಬಂದು ಹಿಂದೆ ಈಗ ಏನು ತಮಿಳ್ನಾಡಲ್ಲಿ ಇರ್ತಕ್ಕಂಥವರು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡಿದ್ರು ಎಲೆಕ್ಟ್ರಿಕಲ್ ಬಸ್ಗಳನ್ನು. ನೀವು ಇಲ್ಲಿ BJP ಸರ್ಕಾರ ಸರಿ ಇಲ್ಲ ಅಂತೇಳಿ ಬಂದಂಥ ಕಾಂಗ್ರೆಸ್ ಸರ್ಕಾರ ನೇಮಕ ಬಸ್ಸನ್ನು ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲೆಕ್ಟ್ರಿಕ್ ಬಸ್ಸನ್ನು ಖರೀದಿ ಮಾಡಿಕೊಂಡು ಒಂದು ಕಡೆ ಇರ್ತಕ್ಕಂಥ BMTC ಮತ್ತು KSRTCಯನ್ನು ಖಾಸಗೀಕರಣ ಇವಾಗಲೂ ಆಗ್ತದೆ, ಮುಂದೆನೂ ಆಗುತ್ತೆ. ಆದರೆ ನಾವು ಇಡೀ ರಾಜ್ಯ ಸರ್ಕಾರ ಏನಿದೆ ಆ ರೀತಿಯಾಗಿ ಈಕ್ವಲ್ ಆಗಿ ಕುಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು ಸಂಕೀರ್ಣತೆ ಇರ್ತವೆ. ಎಲ್ಲ ಇಲಾಖೆಗಳು ಒಂದೊಂದು ಏನು ನಿಗಮ ಮಂಡಳಿಗಳು ಬರ್ತಾವಲ್ಲ, ಕಾರ್ಪೊರೇಷನ್, ಸಪರೇಟ್ ಕಾರ್ಪೊರೇಷನ್, ಸಪರೇಟ್ ಎಂಟಿಟಿ, ಅದಕ್ಕೆ ಏನು ಸೇವೆಯನ್ನ ಶಕ್ತಿ ಕಾರ್ಮಿಕರ ಸಮಸ್ಯೆ ಏನಾದರೂ ಹೇಳ್ತಾರೆ ಅಂತ ಕಾರ್ಮಿಕ ಮುಖಂಡರುಗಳು ಹೋದರೆ ಡಿಪೋ ಒಳಗಡೆಗೆ ಬುಟ್ಗಳಿದ್ರೆ ಫಸ್ಟೇ ಇವರೇ ಪೊಲೀಸ್ ರಿಸರ್ವ್ ಅಂತಂದು ಇಟ್ಕೊಬಿಟ್ಟಿರ್ತಾರೆ. ಯಾವುದಾದ್ರೂ ಕಾರ್ಮಿಕರು ಈ ಡಿಪೋದಲ್ಲಿ ಬಸ್ಗಳು ಸರಿ ಇಲ್ಲ, ನಮಗೆ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕಳಿಸ್ತಕ್ಕಂಥ ಕೆಲಸವನ್ನು CSO ಸೆಕ್ಯೂರಿಟಿ ಭದ್ರತಾ ಆಫೀಸರು ಶಿವಪ್ರಕಾಶ್ ಅಂತಿದ್ದಾರೆ. ಅವರು ಇದನ್ನು ಪ್ರಮುಖವಾಗಿ ವಹಿಸ್ಕೊತಿದ್ದಾರೆ. ಯಾಕಂದರೆ
ನಾವು ಇಲ್ಲಿ ಬಂದ್ವಿ, ಸಭೆ ಆಯಿತು, ಸಭೆನೂ ಉದ್ದೇಶಿಸಿ ಎಲ್ಲ ಮಾತಾಡಿದ್ವಿ. ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ವಿ. ಜಂಟಿ ಕ್ರಿಯಾ ಸಮಿತಿ ನಾಯಕರು ಮಾತ್ರ ಇರಲಿಲ್ಲ, ಸ್ಥಳೀಯ ನಾಯಕರು ಕೂಡ ಬಹಳ ಜನ ಅದರಲ್ಲಿ ಭಾಗವಹಿಸಿದ್ರು. ಸೊ ಈಗ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಏನೋ ತೀರ್ಮಾನ? ಒಂದು, ದ ಗೇನ್ಸ್ ಆಫ್ ಸ್ಟ್ರಗಲ್, ನಾವು ಇಷ್ಟು ದಿನ ಮಾಡಿದ ಹೋರಾಟ ಒಂದು ಮಟ್ಟಕ್ಕೆ ಫಲ ಕೊಟ್ಟಿದೆ, ಪೂರ್ಣ ಫಲ ಬಂದಿಲ್ಲ ಇನ್ನು. ಸೊ ನಾವೀಗ ಬಂದಿರತಕ್ಕಂಥ ಫಲನ ನಾವು ಒಪ್ಕೊಂಡು ಇಲ್ಲ, ಪೂರ್ಣ ಫಲನ ನಾವು ಬಿಟ್ಕೊಟ್ಟು ಇಲ್ಲ. ಅದರಿಂದ ಇವತ್ತು ಆ ಮಟ್ಟಿಗೆ ಇವತ್ತು ಒಂದು ಮಟ್ಟದ ಯಶಸ್ಸನ್ನು ನಾವು ಕಂಡಿದ್ದೀವಿ. ಮೊದಲನೇ ಯಶಸ್ಸು ಯಾವುದಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಡಬೇಕಾಗಿಲ್ಲ ಅಂತಂದರು ಜುಲೈ 4ನೇ ತಾರೀಕು ನಡೆದ ಸಭೆಯಲ್ಲಿ. ನಂತರ ನಡೆದ ಹೋರಾಟಗಳು, ಮುಖ್ಯಮಂತ್ರಿಗಳು 14 ತಿಂಗಳು ಬಂದರು. ಆಮೇಲೆ ಸಿದ್ದರಾಮಯ್ಯನವ್ರು ತಮಗೆ ಗೊತ್ತಿದೆ ಭಾಳ ಜಿಗಟ್ ಸ್ವಭಾವದವರು, ಅವರು ಕೂಡ ಚಳವಳಿ ಹಿನ್ನೆಲೆಯಿಂದ ಬಂದವರೇ. ಆದ್ದರಿಂದ ನಾವು ಭಾಳ ಎಫರ್ಟ್ ಹಾಕಿ ಅವರನ್ನು ಮಣಿಸ್ತಾ ಇದ್ದೀವಿ. ಸೊ ಇವತ್ತು ಅವರು ಕೂಡ ಮೈಸೂರು ಪೈಲ್ವಾನರು, ಅದರಿಂದ ನಾವು ಅವ್ರನ್ನ ಅಷ್ಟು ಲೈಟಾಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅವರು ಇವತ್ತು 14 ತಿಂಗಳಷ್ಟೇ ಅಂತ ಇದ್ದವ್ರು 26 ತಿಂಗಳಿಗೆ ಅವರು ಒಪ್ಪಿಗೆ ಕೊಟ್ಟು 1271 ಕೋಟಿ ರೂಪಾಯಿನ ಅವರು ಕೊಡೋಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ದೊಡ್ಡ ಗೆಲುವು. ಎರಡನೇದು, ಈಗ ಒಂದು 521 ಕೋಟಿ ಅಷ್ಟೇ ನಮಗೂ ಅವ್ರಿಗೂ ಬಾಕಿ. ಒಟ್ಟು 1792 ಕೋಟಿ ಅಷ್ಟೇ ಒಟ್ಟು ಬಾಕಿ ಇರೋದು. ಮತ್ತು ಇವತ್ತು MD ಅವ್ರು ಬಂದು ಒಂದು ಪಾಸಿಟಿವ್ ಆದ ಮೆಸೇಜ್ ಏನು ಕೊಟ್ಟರು, ನಾವು ಡೇಟ್ ಕೊಡ್ರಿ ಅಪ್ಪ ಅಂದ್ವಿ. ಡೇಟ್ಗೆ ನೀವು ಅನೌನ್ಸ್ ಮಾಡಿರಿ ಅಂದ್ವಿ. ಅವ್ರೇನು ಹೇಳಿದ್ರು, ನಾವು ಸಾರಿಗೆ ಸಚಿವರ ಹತ್ರ ಮಾತಾಡಿ ನಿಮಗೆ ಡೇಟ್ ಕೊಡ್ತೀನಿ ಅಂದರು. ಯಾಕೆಂದರೆ ಅವ್ರ ಬಾಸ್ ಅವರ ಮ್ಯಾಂಡೇಟ್ ತೊಗೊಂಡು ಬರಬೇಕು. ಏನು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಈಗಲೂ ಇಲ್ಲ. 25% ನಾವು ಕೇಳಿದ್ದೀವಿ. ಸಬ್ಸಿಕ್ವೆಂಟ್ ಪೀರಿಯಡ್, ಎರಡನೇ ಪೀರಿಯಡ್, ಅದು ಕಾಂಟ್ರವರ್ಸಿಯಲು. ನಾವು 1/1/24 ಅಂತ ಇದ್ದೀವಿ, ಅವರು 1/4/25 ಅಂತ ಅವ್ರು ಅಂತ ಇದ್ದಾರೆ. ನಮಗೂ ಅವ್ರಿಗೂ 15 ತಿಂಗಳ ಅಂತರ ಇದೆ. ಬಟ್ ಈಗ ಈ 25% ವಿಚಾರದಲ್ಲಿ ಅವ್ರು ಎಷ್ಟು ಬರ್ತಾರೆ, ಏನು ಕೊಡ್ತಾರೆ ಅನ್ನೋದು ಬಂದ ಮೇಲೆ ನಾವು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಈ ಹೋರಾಟನ ಜೀವಂತವಾಗಿಡ್ತೀವಿ. ಅದಕ್ಕೋಸ್ಕರನೇ ಮಾರ್ಚ್ 2ರಿಂದ ನಾವು ಈ ನಿನ್ನೆ ಬಂದಂಥ ಏಕಪಕ್ಷೀಯ ತೀರ್ಮಾನನೂ ಒಪ್ಪಲ್ಲ, ನಿಮ್ಮ 26 ತಿಂಗಳು ಮತ್ತು 1/4/25 ಒಪ್ಪಲ್ಲ. ಇದೆರಡನ್ನು ನಾವು ವಿರೋಧ ಮಾಡೋ ಹಕ್ಕನ್ನು ಉಳಿಸ್ಕೊಂಡಿದ್ದೀವಿ. ಅಟ್ ದಿ ಸೇಮ್ ಟೈಮ್ ಈಗ ಇಷ್ಟು ದಿನ ಮಾಡಿದ ಹೋರಾಟಕ್ಕೆ ಬಂದಿರೋ ಫಲನ ನಾವು ಸ್ವೀಕಾರನೂ ಮಾಡ್ತಾ ಇದ್ದೀವಿ. ಈ 1271 ಕೋಟಿ ರೂಪಾಯಿನ ಅರಿಯರ್ಸನ್ನು ನಿಮ್ಮ ಅಕೌಂಟಿಗೆ ಹಾಕಿದ್ರೆ ಅದನ್ನು ತಗೊಳ್ರಿ, ಮತ್ತೆ ಉಳಿದ ಅರಿಯರ್ಸನ್ನು ಕೊಡಬೇಕು ಅಂತ ನಮ್ಮ ಹೋರಾಟನ ಮುಂದುವರ್ಸೋಣ ಅನ್ನೋದು ನಮ್ಮ ನೌಕರಿಗೆ ಸಂದೇಶ. ನೀವು ಚಾರ್ಮಾಡಿ ಘಾಟಲ್ಲಿ ಇಳಿಯುವಾಗ ಆಕ್ಸಿಲೇಟರ್ ಒತ್ತುಬಿಟ್ರೆ ಸ್ಟೇರಿಂಗ್ನ ತಿರುಗಿಸಿದೆ ತಪ್ಪಾಗುತ್ತದು. ಅದರಿಂದ ನಮಗೊಂದು ಜವಾಬ್ದಾರಿ ಇದೆ. ನಿಮ್ಮ ಬೇಸರನ ನಾವು ಒಪ್ತೀವಿ, ಗೌರವಿಸ್ತೀವಿ. ಅಟ್ ದಿ ಸೇಮ್ ಟೈಮ್